ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಡತಲೆ ಇರುವಂತಹ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ಆ ದೇವಸ್ಥಾನದ ದರ್ಶನ ನಿಮಗೆ ಮಾಡಿಸ್ತೀನಿ, ಮತ್ತು ಆ ದೇವಸ್ಥಾನದ ವಿಶಿಷ್ಟತೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿಗೆ ಬರುತ್ತೆ. ದೊಡ್ಡ ಕೌಲಂದೆ ಹೋಬಳಿ ಅಂತ ಬರುತ್ತೆ. ನಗರ ಟು ಮೈಸೂರು ಮೈನ್ ರೋಡಲ್ಲಿ ಈ ಬದನವಾಳು ಅಂತ ಬರುತ್ತೆ. ಅಲ್ಲಿ ಬಂದು ಅಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಬರುತ್ತೆ. ಮುಂದೆ ಬಂದರೆ ನಿಮ್ಗೆ ಅಲ್ಲಿ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಕೇಳಿದ್ರೆ ಯಾರೇ ಕೇಳಿದ್ರು ಹೇಳ್ತಾರೆ. ತ್ರಿಕೂಟಚಲ ಇದೆ ದೇವಸ್ಥಾನದಲ್ಲಿ. ಇಲ್ಲಿ ಒಳಗಡೆ ಮೂಲ ದೇವರು ಲಕ್ಷ್ಮೀಕಾಂತರಿದ್ದಾರೆ, ಜೊತೆಗೆ ಲಕ್ಷ್ಮೀ ನರಸಿಂಹರಿದ್ದಾರೆ, ಶ್ರೀ ವೇಣುಗೋಪಾಲರಿದ್ದಾರೆ. ಅವ ಮೂರು ಸೇರ್ಕೊಂಡು ತ್ರಿಕೂಟಚಲ ಆಗಿದೆ ದೇವಸ್ಥಾನ. ಇದು ಅವ್ರಿಗೆ ಒಂದಿನ 4 ಬೀದಿಲಿ ಉತ್ಸವ ಮಾಡ್ತೀವಿ. ಇದು ನಾಗಸರ್ಪ. ಇದು ನಾಗಸರ್ಪ ಉತ್ಸವ ಆಗುತ್ತೆ. ಒಂದಿನ ಗರುಡೋತ್ಸವ ಆಗುತ್ತೆ. ಗರುಡೋತ್ಸವ ದಿನ ನೆಕ್ಸ್ಟ್ ಡೇಗೆ ನಾಗಸರ್ಪ ಉತ್ಸವ ಆಗುತ್ತೆ. ಅದಕ್ಕೆ ಅಂತ ಇಟ್ಕೊಂಡಿದ್ದೀವಿ. ದೇವಸ್ಥಾನದ ಆವರಣ ತುಂಬ ದೊಡ್ಡದಾಗಿದೆ, ಮತ್ತು ಇಲ್ಲಿಗೆ ಭಕ್ತಾದಿಗಳು ಬೆಂಗಳೂರು ಅಲ್ಲಿಂದನೇ ತುಂಬ ಜಾಸ್ತಿ ಬರೋದು. ಅದು ವಾರಾಂತ್ಯ ಭಾನುವಾರ ಅಂತಂದರೆ ಬರೀ ಹೊರಗಿನವರೇ ತುಂಬಿರ್ತಾರೆ. ಇಲ್ಲಿ ಪ್ರತಿನಿತ್ಯ ಪೂಜೆ ಆಗುವಾಗ ಒಂದು ಶ್ಲೋಕ ಹೇಳ್ತಾರೆ. ಆ ಶ್ಲೋಕ ಕೇಳೋಕ್ಕೆ ಜನ ಕೂತಿರ್ತಾರೆ. ಇದು ದೇವಸ್ಥಾನದ ಹಿಂಭಾಗ ಇರುವಂಥ ಜಾಗ ನೋಡಿ, ಎಷ್ಟು ವಿಶಾಲವಾಗಿದೆ. ಮತ್ತು ಇಲ್ಲಿ ಕಲ್ಲಿನ ಮೇಲೆ ಶಾಸನಗಳನ್ನ ಬರೆದಿದ್ದಾರಂತೆ, ಬಟ್ ಆದರೂ ಕಾಣಿಸ್ತಾ ಇಲ್ಲ. ಅದು ತುಂಬ ತಣ್ಣನೆ ವಾತಾವರಣ ಹಿಂದ್ಗಡೆ ಎಲ್ಲ. ಇಲ್ಲೊಂದು ಚಿಕ್ಕ ಕೊಳ ಇದೆ. ಅದು ಈಗ ಒಂದು 10 ವರ್ಷದ ಹಿಂದೆ ಕಟ್ಟಿರೋ ಕೊಳ ಅಂತೆ. ನೋಡಿ, ಈ ಗೋಪುರ ಎಲ್ಲ ಪುರಾತನ ಕಾಲದ ಥರನೇ ಕಾಣಿಸ್ತದೆ. ನಮ್ಮ ಹಳ್ಳಿಗಳ ಮಧ್ಯೆ ಈ ಥರ ಒಂದೊಂದು ದೇವಸ್ಥಾನ ಇದೆ ಅಂತಲೇ ನಮಗೆ ಗೊತ್ತಿರಲ್ಲ. ತುಂಬ ಸೊಗಸಾದ ದೇವಸ್ಥಾನ ಇದು. 3 ದೇವರುಗಳು ಇಲ್ಲಿ ನೆಲೆಸಿರೋದು ಇಲ್ಲಿಯ ಬಹಳ ವಿಶಿಷ್ಟ. ಎಡತಲೆ ಅಂತ. ಎಡತಲೆ, ಹೌದು ಸರ್. ಹೆಡ್ದೆ ವಿಷಯಕ್ಕೆ ವಿಶೇಷ ಇದೆ. ಊರ ಹೆಸರು ಎಡತಲೆ. ಎಡತಲೆ, ಹೌದು. ಎಡತಲೆ ಗ್ರಾಮ ಅಂತ. 840 ಅಂತ ಇಲ್ಲಿ ಭದ್ರ ಶಿಲೆಗಳು ಶಾಸನಗಳು ಹೇಳುತ್ತೆ. 848 ವರ್ಷ ಆಗಿದೆ ಅಂತ. ಅದಕ್ಕೆಲ್ಲ ಇಲ್ಲಿ ಶಿಲೆಗಳು ಕಲ್ಲು ಮೇಲೆ ಕೆತ್ತಿದ್ದಾರೆ. ಪ್ರತಿಯೊಂದು ಕಲ್ಲು ಮೇಲೂ ಬರೆದಿದ್ದಾರೆ. ಅದ್ರ ಪ್ರಕಾರ 848 ವರ್ಷ ಆಗಿದೆ. ಹೊಯ್ಸಳ ವೀರ ಬಲ್ಲಾಳರ ಕಾಲದಲ್ಲಿ ಆಗಿರೋ ದೇವಸ್ಥಾನ ಇದು. ಅವಾಗ ಈಗ ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಡೆವಲಪ್ಮೆಂಟ್ ಮಾಡಿದ್ದು ಇದನ್ನ ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಗಳು, ಆಮೇಲೆ TVS ಕಂಪನಿಯವರು, ಆಮೇಲೆ ನಮ್ಮ ಗುರುಗಳಿದ್ದರು ರಂಗಪ್ರಿಯ ಮಹಾಸ್ವಾಮಿಗಳು. 3 ಜನ ಸೇರಿಕೊಂಡು ಅವರ ಒಂದು ನೇತೃತ್ವದಲ್ಲಿ ಇದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಆಯಿತು. ಆಮೇಲೆ ಈಗ ಜೀರ್ಣೋದ್ಧಾರ ಆದಮೇಲೆ ಮಾಮೂಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಈ
ದೇವಸ್ಥಾನದ ಒಂದು ವಿಶಿಷ್ಟತೆ, ವೈಭವ, ಮತ್ತು ಇಲ್ಲೇನೋ ಲಿಪಿಗಳ ಶಾಸನ ಅಂತಾರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಸರ್, ಇದು ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಲೇ ಇದು ತ್ರಿಕೂಟಚಲ ಇದೆ ದೇವಸ್ಥಾನದಲ್ಲಿ. ಇಲ್ಲಿ ಒಳಗಡೆ ಮೂಲ ದೇವರು ಲಕ್ಷ್ಮೀಕಾಂತರಿದ್ದಾರೆ, ಜೊತೆಗೆ ಲಕ್ಷ್ಮೀ ನರಸಿಂಹರಿದ್ದಾರೆ, ಶ್ರೀ ವೇಣುಗೋಪಾಲರಿದ್ದಾರೆ. ಅವ ಮೂರು ಸೇರ್ಕೊಂಡು ತ್ರಿಕೂಟಚಲ ಆಗಿದೆ ದೇವಸ್ಥಾನ ಇದು. ಇದರಲ್ಲಿ ನಮಗೆ ಪ್ರತಿ ತಿಂಗಳು 3 ಅಭಿಷೇಕ ಆಗುತ್ತೆ. ರೋಹಿಣಿ ನಕ್ಷತ್ರಕ್ಕೊಂದು, ಸ್ವಾತಿ ನಕ್ಷತ್ರಕ್ಕೊಂದು, ಆಮೇಲೆ ಸ್ವಾತಿ, ರೋಹಿಣಿ, ಶ್ರವಣ ನಕ್ಷತ್ರಕ್ಕೊಂದು, 3 ನಕ್ಷತ್ರಕ್ಕೂ 3 ದೇವರು, 3 ಮೂಲ ದೇವರಿಗೆ ಅಭಿಷೇಕ ನಡೆಯುತ್ತೆ. ಆಮೇಲೆ ಈ ದೇವಸ್ಥಾನದ ಒಳಗಡೆ ನಮ್ಮ ಲಕ್ಷ್ಮೀ ನರಸಿಂಹರಿದ್ದಾರಲ್ಲ, ಅವ್ರಿಗೆ ನಿಂಬೆ ಹಾರ ಹಾಕಿದ್ರೆ ಅವರ ಏನೇ ಸಂಕಷ್ಟಗಳಿದ್ರೂ ಪರಿಹಾರ ಆಗತ್ತೆ ಅಂತ ಜನಗಳ ನಂಬಿಕೆ, ದೇವರ ಪ್ರಭಾವ. ಅದು ತುಂಬ ಜನಕ್ಕೆ ಅದು ಯಶಸ್ವಿಯಾಗಿದೆ. 100ಕ್ಕೆ ಒಂದು 85% ಜನಕ್ಕೆ ಯಶಸ್ವಿಯಾಗಿದೆ. ಮದುವೆ ಆಗಲ್ವಲ್ಲ ಅಂಥವರು ಬಂದು 5 ವಾರ ನಿಂಬೆ ಹಾರ ಹಾಕೋದು, ಏನೋ ತೊಂದರೆ ಇರುತ್ತೆ, ಅವರು ಬಂದು ಅವ್ರದ್ದು ಏನಿದೆ ಅದನ್ನು ಇದು ಮಾಡಿಕೊಂಡು ದೇವರ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡು ನಿಂಬೆ ಹಣ್ಣು ಹಾರ ಹಾಕಿದ್ರೆ ಅವರಿಗೆ ಪರಿಹಾರ ಆಗಿದೆ ತುಂಬ ಜನಕ್ಕೆ. ಅದು ಈ ದೇವಸ್ಥಾನದ ವಿಶೇಷ. ನಮ್ಮಲ್ಲಿ ಪ್ರತಿ ವರ್ಷವೂ ಬ್ರಹ್ಮೋತ್ಸವ ಅಂತ ಒಂದು ಬ್ರಹ್ಮೋತ್ಸವ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. 5 ದಿನಗಳು ನಡೆಯುತ್ತೆ. ಎಲ್ಲ ದೇವರಿಗೂ ಎಲ್ಲ ರೀತಿಯ ಸಾಂಪ್ರದಾಯಿಕವಾಗಿ ಏನೇನು ಮಾಡಬೇಕು ಎಲ್ಲ ರೀತಿ ಶ್ರೋತೋಪಚಾರ ನಡೆಯುತ್ತೆ. ಅದು ಒಂದು ಸರಿ ನಡೆಯುತ್ತೆ ಸರ್ ವರ್ಷಕ್ಕೆ. ತಿಂಗಳು ಪೂಜೆಗಳು ಪ್ರತಿ ತಿಂಗಳು ಹೇಳಿದ್ನಲ್ಲ, ರೋಹಿಣಿ ನಕ್ಷತ್ರ, ಶ್ರವಣ ನಕ್ಷತ್ರ, ಸ್ವಾತಿ ನಕ್ಷತ್ರ, 3 ನಕ್ಷತ್ರಕ್ಕೂ ಆ ಸ್ವಾಮಿಗಳಿಗೆ ಅಭಿಷೇಕ ನಡೆಯುತ್ತೆ ಇಲ್ಲಿ. ಸರ್, ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿಗೆ ಬರುತ್ತೆ. ದೊಡ್ಡ ಕೌಲಂದೆ ಹೋಬಳಿ ಅಂತ ಬರುತ್ತೆ. ನಗರ ಟು ಮೈಸೂರು ಮೈನ್ ರೋಡಲ್ಲಿ ಈ ಬದನವಾಳು ಅಂತ ಬರುತ್ತೆ. ಅಲ್ಲಿ ಬಂದು ಅಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಬರುತ್ತೆ. ಮುಂದೆ ಬಂದರೆ ನಿಮ್ಗೆ ಅಲ್ಲಿ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಕೇಳಿದ್ರೆ ಯಾರೇ ಕೇಳಿದ್ರು ಹೇಳ್ತಾರೆ. ಲಕ್ಷ್ಮೀಕಾಂತ ದೇವಸ್ಥಾನನ ನೋಡಿಕೊಂಡು ಅಲ್ಲಿಂದ ಒಂದು 3 ಕಿಲೋಮೀಟ್ರು ದೂರದಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ವೈಬ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ದೇವರಿಗೆ ತುಪ್ಪದ ದೀಪದಲ್ಲೇ ನಾವು ದರ್ಶನ ಮಾಡಬೇಕು. ಯಾವುದೇ ಥರದ ಒಂದು ಲೈಟ್ಗಳನ್ನ ಬೆಳೆಸಿಲ್ಲ. ಅದು ತುಂಬ ಇಷ್ಟ ಆಯಿತು. ಆ ಒಳಗಡೆ ಬಂದರೆ ನಾವು ಉಡುಪಿಗೆ ಹೋಗಿ ಕೃಷ್ಣನ ದರ್ಶನ ಮಾಡಿದಾಗ ಯಾವ ರೀತಿ ವೈಬ್ ಇರುತ್ತೋ ಅದೇ ರೀತಿ ವೈಬ್ ನಮಗೆ ಇಲ್ಲಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ಬನ್ನಿ ಒಂದ್ಸಲ ನಿಮಗೆ ವಾತಾವರಣನೆಲ್ಲ ತೋರಿಸ್ತೀನಿ, ಇಡೀ ದೇವಸ್ಥಾನದ ಸುತ್ತ ಯಾವ್ಯಾವ ರೀತಿ ಇದೆ ಅಂತ. ಶ್ರೀ ಉಡುಪಿ ಕೃಷ್ಣನ ದೇವಸ್ಥಾನ ಇದೆ. ಹೆಮ್ಮರ್ಗಾಲ ಅನ್ನೋ ಊರಲ್ಲಿ ಇರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿ. ಉಡುಪಿಲಿ ಕೃಷ್ಣನ ಮಠ ಇರುವ ಹಾಗೆ ಇದೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಅವರವರ ಅಕ್ಕಪಕ್ಕದಂಥ ಇರೋಂಥ ಜನಗಳು ತಗೊಂಡು ಬಂದು ತರಕಾರಿ ಗಿರ್ಕಾರಿನೆಲ್ಲ ವ್ಯಾಪಾರ ಮಾಡ್ತಾ ಕೂತ್ಕೋತಾರೆ. ದವಸ ಧಾನ್ಯಗಳೆಲ್ಲನೂ ಕೂಡ ಅವರೇನು ಬೇಳೆ, ರಾಗಿ, ಗೋಧಿ ಏನೇನು ಬೆಳೆದಾರೆ ಅದೆಲ್ಲನೂ ಕೂಡ ಒಂದೊಂದು 10 kg ಡೈಲಿ ಹಾಕೊಂಡು ಇಲ್ಲಿ ಮಾರ್ತಾರಂತೆ. ಇವೆಲ್ಲ ಏನು ಬೆಳೆದಿರೋದ ನೀವು ಅಂಗಡಿಯಿಂದ ತಂದಿರ? ಮನೆಯಿಂದ ತಂದು ಇಲ್ಲಿ ಹಾಕೊಂಡು ಮಾರೋದ? ಇದನ್ನ ನೀವು ಮನೆಯಿಂದ ತಂದು ಮಾರೋದಾ? ವ್ಯಾಪಾರ ಆಯ್ತದೆ ಇಲ್ಲಿ? ನಾವು 9 ಗಂಟೆಗೆ ಬೆಳಗ್ಗೆ ಬರ್ತೀವಿ. ಬಂದು ನಾವು ಮನೆಗೆ ತಂದು ಈ ಕಾಳು ಕಡ್ಡಿನೆಲ್ಲ ಮಾರ್ತೀವಿ. ಏನೋ ವ್ಯಾಪಾರ ಆ ದಿವ್ಸಕ್ಕೆ ಆಯ್ತದ, ಆಗದೆ ದಿವ್ಸಕ್ಕೆ ಒಂದೊಂದು ದಿವ್ಸಕ್ಕೆ ಒಂದು 100 ರೂಪಾಯಿಗೂ ಆಯ್ತಾ, 50 ರೂಪಾಯಿಗೂ ಆಯ್ತದ. ಆ ದಿನಕ್ಕೆ ಒಂದು 1000 ರೂಪಾಯಿಗೂ ಆಯ್ತಾ, 500ಕ್ಕೂ ಆಯ್ತಾ. ನಾವು 9 ಗಂಟೆಯಿಂದ ಹಿಡಿದು ರಾತ್ರಿ 7 ಗಂಟೆ ಗಂಟು ಇಲ್ಲಿ ಇರ್ತೀವಿ. ಊಟ ಗೀಟ ಎಲ್ಲ ಮನೆಗೆ ಹೋಗಿ ಮಾಡ್ಕೊಬತ್ತೀವಿ. ದೇವಸ್ಥಾನದಲ್ಲಿ ಊಟ ಕೊಡೋಲ್ಲ? ಇಲ್ಲ, ಊಟ ಗೀಟ ಏನಿಲ್ಲ. ಆಯ್ತಾ. ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ರೆ ಉಡುಪಿಲಿರೋ ಶ್ರೀಕೃಷ್ಣನ ಮಠಕ್ಕೆ ಬಂದಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿ ವಾತಾವರಣ ಎಲ್ಲ ಈಗ ತುಂಬ ತಣ್ಣಗಿರೋದ್ರಿಂದ ಒಂಥರ ಮನಸ್ಸಿಗೆ ಹಿತ. ಆ ಒಂದು ತುಪ್ಪದ ಘಮ ನಮ್ಮ ಮನಸ್ಸನ್ನೆಲ್ಲ ರೋಮಾಂಚನಗೊಳಿಸ್ತಾ ಇದೆ. ಎಷ್ಟು ಭಕ್ತಿ ಒಳಗಿಂದ ಮೂಡ್ತಾ ಇದೆ ಅಂತಂದರೆ ಆ ಒಂದು ಭಗವಂತನೇ ನಮ್ಮ ಸುತ್ತಮುತ್ತ ಇದೇನೇನೋ ಅಂತ ಅನ್ನಿಸ್ತಾ ಇದೆ. ಈ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಇಲ್ಲಿ ಅರ್ಚಕರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದನ್ನು ಯಾರು ದಯವಿಟ್ಟು ಮಿಸ್ ಮಾಡ್ಕೋದೇನೆ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಮತ್ತು ಇದು ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತೆ. ಆ ಮಕ್ಕಳಾಗದೆ ಹೋದವರು ಇಲ್ಲಿಗೆ ಬಂದು ಒಂದಷ್ಟು ಪೂಜೆ ಗೀಜೆ ಮಾಡಿಸಿದಾಗ ಅವ್ರಿಗೆ ಮಕ್ಕಳಾಗಿದ್ದು ಉಂಟು. ಅವೆಲ್ಲ ಸತ್ಯ ಘಟನೆಗಳನ್ನ
ಅರ್ಚಕರು ಹೇಳ್ತಾರೆ, ಅದನ್ನು ಸಂಪೂರ್ಣವಾಗಿ ಕೇಳಿ, ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಮಂಗಳ ಮೇನುಗೋಪಾಲ ಕೃಷ್ಣಾಯ ಪರಮಾತ್ಮನೆ ಅದಕ ರುಕ್ಮಿಣಿ ಭಾಮ ಮನಃಕಾಂತಾಯ ಮಂಗಳಂ. ಶ್ರೀ ಕ್ಷೇತ್ರ ಮರಗಳಲ್ಲಿ ವಾಸವಾಗಿರುವಂಥ ನನ್ನ ಹೆಸರು ಇನ್ನು ವೀರರಾಘು ಭಟ್ಟಾಚಾರ್ಯ ಅಂತೇಳಿ ದೇವಸ್ಥಾನ ಪದ ಅರ್ಚಕರು ನನ್ನಲ್ಲಿ. ಈ ಶ್ರೀ ಕ್ಷೇತ್ರ ಮೈಸೂರು ಜಿಲ್ಲೆಯಲ್ಲಿರುವಂಥ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕೇವಲ ನಂಜನಗೂಡಿಂದ 14 ಬಿಡುವಂತಹ ಶ್ರೀ ಹೆಮ್ಮರಗಾಲ ಸಂತ ವೇಣುಗೋಪಾಲ ಸ್ವಾಮಿ ಅಂತೇಳಿ ಪ್ರತೀತಿಯಾಗಿದೆ. ಹಿಂದೆ ಕೊಂಡಿನ ಮಹರ್ಷಿಗಳು ಪ್ರತಿಷ್ಠೆ ಮಾಡುವಂಥ ಶ್ರೀ ಕ್ಷೇತ್ರ. ಇಲ್ಲಿ ಸ್ವಾಮಿಗೆ ಚೋಳಮಹಾರ 11 ಹೆಣ್ಣು ಮಕ್ಕಳಿದ್ದರು. ಆ ಸಂದರ್ಭದಲ್ಲಿ ಗಂಡು ಸಂತಾನ ಭಗವಂತ ಪ್ರಾರ್ಥನೆ ಮಾಡಿದಾಗ ಆಗ ಮತ್ತೆ ಹೆಣ್ಣಾಗುತ್ತೆ. ಹೆಣ್ಣಾದಾಗ ಭಗವಂತ ಪ್ರಾರ್ಥನೆ ಮಾಡ್ತಾನೆ, ನನಗೆ ಗಂಡು ಬೇಕೇ ಬೇಕಪ್ಪ ಅಂತ ಪ್ರಾರ್ಥನೆ ಮಾಡಿದಾಗ ಹೆಣ್ಣು ಗಂಡು ಆಯಿತು ಅಂತೇಳಿ ಒಂದು ಪ್ರತೀತಿ. ಹಾಗೆ ಶಿಕ್ಷಿತ ಹೆಮ್ಮಗಾಲಂಥ ಸಂತ ವೇಣುಗೋಪಾಲ ಸ್ವಾಮಿಯನ್ನು ಸಂತಾನ ವೇಣುಗೋಪಾಲ, ಹೆಣ್ಣು ಗಂಡು ಮುಚ್ಚುಗೋಪಾಲ ಅಂತ ಕರೀತಾರೆ. ಇಲ್ಲಿ ಮೈಸೂರು ಮಹಾರಾಜರು ಕೂಡ ಶಿಕ್ಷೇತ್ರ ಬಂದು ಪ್ರಾರ್ಥನೆ ಮಾಡೋ ಅಭಯ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಆ ಸಂದರ್ಭ ಇಡೀ ದೇವಸ್ಥಾನ ಮೈಸೂರು ಬದಲಾಯಿಸಬೇಕು ಅಂತ ಯೋಚನೆ ಮಾಡಿದಾಗ ಮತ್ತೆ ಕನಸಾಗಿ ನಾನು ಬರೋದಿಲ್ಲಪ್ಪ, ಇಲ್ಲಿ ಇರುವಂತಹ ಉತ್ಸವ ವಿಜಯ ಮಾಡಿಸ್ಕೊಂಡು ಅಪ್ಪಣೆ ಕೊಟ್ಟಂತಹ ಕ್ಷೇತ್ರ ಇದು. ಆ ಇಲ್ಲಿರುವಂಥ ಉತ್ಸವ ಅರಮನೆಗೆ ಬದಲಾಯಿಸಿ ಮತ್ತೊಂದು ವರದರಾಜ ಸ್ವಾಮಿ ಭಿನ್ನತೆಯನ್ನು ಕಾಣಬಹುದು. ಹಾಗಾಗಿ ಉತ್ಸವರು ಬಂದು ವರದರಾಜ ಸ್ವಾಮಿ, ಮೂಲವನ್ನು ಶ್ರೀ ಮೂಲವನ್ನು ಕೃಷ್ಣ, ರುಕ್ಮಿಣಿ ಸತ್ಯಭಾಮೆಯವರ ವಿಶೇಷ. ಇಲ್ಲಿ ಮೈಸೂರು ಭಗವದ್ ರಾಮಾನುಜರು ಶ್ರೀಕ್ಷೇತ್ರ ಬಂದಿರುವಂತಹ ಒಂದು ಪ್ರತೀತಿ ಇದೆ. ಭಗವದ್ ರಾಮಾನುಜರು ಈ ತೆರಕನಾಮ ಕೇಳಿರ್ಬೋದು, ತಾವು ತಿರುಕನ್ನಮ್ಮಿ ಅಂತೇಳಿ ಅಲ್ಲಿ ಮುಖಾಂತರವಾಗಿ ಹೆಮ್ಮರಗಾಳಿಗೆ ಬಂದು ಇಲ್ಲಿ ಸ್ಪರ್ಶಿಸಿ ರುಕ್ಮಿಣಿ ಸತ್ಯಭಾಮೆಯನ್ನು ಪ್ರತಿಷ್ಠೆ ಮಾಡುವಂಥ ಒಂದು ಪ್ರತೀತಿ. ಹಾಗಾಗಿ ಸಹಸ್ರನಾಮ ಪಾರಾಯಣದ ಫಲ ಇಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ. ಹಾಗೆ ಹಾಗೆ ಮೈಸೂರು ನಮ್ಮ ಭಗವದ್ ರಾಮಾನುಜರು ಶಿಕ್ಷಿತೆಗೆ ಬಂದು ಸಂತ ಪಂಚನಾರಾಯಣ ಪ್ರತಿಷ್ಠೆ ಮಾಡೋದು ಅಂತ ಅವರು ತಾಲೂಕಲ್ಲಿ ಕೀರ್ತಿನಾರಾಯಣ, ದೊಡ್ಡ ನಂಬಿನಾರಾಯಣ, ಮೇಲುಡೆ ಚಲವನಾರಾಯಣ ಮತ್ತು ವಿಜಯನಾರಾಯಣ ಪ್ರತಿಷ್ಠೆ ಮಾಡೋ ಭಗವದ್ ರಾಮಾನುಜರು ಇಲ್ಲಿ ಬಂದು ಮುಂದೆ ತೊಗೊಂಡೋಗ್ಬೋದು ಅಂತ ಪ್ರತಿ. ಅದೇ ಕ್ಷೇತ್ರ ನೋಡಿದ ಕ್ಷೇತ್ರ ಈ ಒಂದು ದೇವಿ ಕ್ಷೇತ್ರ ಅಂತ ನಾವು ಹೇಳ್ಬೋದು. ಸ್ವಾಮಿಗೆ ಇಲ್ಲಿ ಸಂತಾನಗಳು ಬರುವಂಥ ಭಕ್ತರು ತೊಟ್ಲು ಕಟ್ಟುವುದು, ಸಂಗಣ ಪೂಜೆ ಮಾಡಿಸ್ಕೊಳ್ಳೋದು ವಿಶೇಷ ಇಲ್ಲಿ. ಹಾಗಾಗಿ ಸಂತಾನ ವೇಣುಗೋಪಾಲ ಕರೀತಾರೆ, ವಿಶೇಷ ಇದು. ಸನ್ನಿಧಿ ಇರುವಂತೆಲ್ಲ ಸಂಪೂರ್ಣ ತುಪ್ಪದ ದೀಪ, ಎಲ್ಲೋ ಲೈಟ್ ಇಲ್ಲ. ಹಾಗಾಗಿ ಒಡ್ಲಿಗೆ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಒಂದು ನಂಬಿಕೆಯಿಂದ ಬರೋ ಭಕ್ತಾದಿಗಳು ಸ್ವಾಮಿಗೆ ತುಪ್ಪ, ಅವಲಕ್ಕಿ, ಬೆಲ್ಲ ಮತ್ತು ಬೆಣ್ಣೆಯನ್ನು ಕೊಟ್ಟು ಹೊಡೆಗೆ ಬಂದು ಏನೇ ಸಮಸ್ಯೆ ಇದು ಸರ್ವಸಿದ್ಧಿ ಕ್ಷೇತ್ರ ಅಂತ ಕರೀತಾರೆ. ಯಾರೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಸ್ವಾಮಿಗೆ ತುಪ್ಪ, ಅವಲಕ್ಕಿ, ಬೆಲ್ಲ ಮತ್ತು ಬೆಣ್ಣೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಸಷ್ಟು ನೆರವೇರುತ್ತೆ ಅನ್ನೋದು ವಿಶೇಷ ಇದೆ. ಹರೇ ಕೃಷ್ಣ, ಹರೇ ಕೃಷ್ಣ. ಈ ದಂಡ ಇಲ್ಲ ಸರ್, ಸ್ಟಾಪ್ ಆಗಿದೆ ಸರ್. ಅದು ನಮ್ಮ ಕೊರೋನಾಕ್ಕಿಂತ ಮುಂದೆ ಸ್ಟಾಪ್ ಆಯಿತು, ಮತ್ತು ಶುರುವಾಗಿಲ್ಲ. ಇರೋದೆಲ್ಲ ಸಂಪೂರ್ಣ ತುಪ್ಪ ದೀಪನೇ, ಇಲ್ಲಿಂದಲ್ಲ, ಎಲ್ಲಿ ಏನು ಸನ್ನಿಧಿ ನೋಡ್ತಿದ್ದೀರಾ ಎಲ್ಲವೂ ಸಂಪೂರ್ಣ ತುಪ್ಪ ದೀಪನೇ, ಎಲ್ಲೂ ಲೈಟ್ ಇಲ್ಲ. ಅದು ಕೃಷ್ಣ ತ್ರಿಭಂಗಿ ಅವತಾರ, ಅದು ವಿಶೇಷ ಇಲ್ಲಿ. ಒಳ್ಳೆಯದ, ಹರೇ ಕೃಷ್ಣ. ಒಳ್ಳೆಯದಾಗ, ಹರೇ, ಥ್ಯಾಂಕ್ ಯು. ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾನ ತಗೊಂಡು ಹೋಗೋಂಗಿಲ್ಲ ಮತ್ತು ಫೋಟೋಗಳನ್ನ ಹೊಡೆಯೋಂಗಿಲ್ಲ ಅಂತ ನಿಷಿದ್ಧಾಜ್ಞೆ ಮಾಡಿದ್ದಾರೆ. ಅದರಿಂದಾಗಿ ನಾನು ಒಳಗಡೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ಇದ್ದಂಥ ಅರ್ಚಕರು ಒಂದಷ್ಟು ಈ ವಿಶಿಷ್ಟತೆಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರು. ನೀವು ಯಾರಾದರೂ ಕೂಡ ಈ ನನ್ನ ಬ್ಲಾಗ್ ನೋಡಿದವರು, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳಿದ್ರು, ಒಂದು ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.